ಫಿಂಗರ್ ಪ್ರಿಂಟ್ ಜೋಕೆ ಏನಪ್ಪಾ ಇದು ಈ ಥರ ಟೈಟಲ್ ಕೊಟ್ಟಿದಾರಲ್ಲ ಅಂತ ನೀವೆಲ್ಲರೂ ಅಂದ್ಕೊಳ್ತಾ ಇದ್ದೀರಿ. ಎಸ್, ನಿಮಗೆಲ್ಲ ಗೊತ್ತಿದೆ, ಪವರ್ ಟಿವಿ ಇವತ್ತೊಂದು ದೊಡ್ಡ ಬ್ರೇಕಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದೆ, ನಿಮ್ಮ ಎದುರುಗಡೆ ಬಂದಿದ್ದೀವಿ. ಇಲ್ಲಿವರೆಗೂ ಪವರ್ ಟಿವಿ ವೀಕ್ಷಕರೇ ಸಾಕಷ್ಟು ಮೇಜರ್ ಸ್ಟೋರಿಗಳನ್ನು ಬ್ರೇಕ್ ಮಾಡಿದ್ದೀವಿ. ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಅಂತಾನೆ ಪವರ್ ಟಿವಿಯನ್ನು ಕರೆಯಲಾಗುತ್ತೆ. ಇದೆಲ್ಲವೂ ಕೂಡ ನೀವು ನಮಗೆ ಕೊಟ್ಟಿರುವಂಥ ಹೆಸರು ಬಿರುದು ಅಂತಾನೆ ಅಂದ್ಕೊಳ್ಬಹುದು. ಹಲವಾರು ಮೇಜರ್ ಸ್ಟೋರಿಗಳನ್ನು ಪವರ್ ಟಿವಿ ರಾಜ್ಯದ ಜನರ ಮುಂದೆ ಪ್ರಸ್ತುತಪಡಿಸಿದೆ ನಿರ್ಭೀತವಾಗಿ. ಇವತ್ತು ಫಿಂಗರ್ ಪ್ರಿಂಟ್ ಜೋಕೆ, ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ನಾವಿವತ್ತು ಡಿಜಿಟಲ್ ಯುಗದಲ್ಲಿದ್ದೀವಿ. ಇವತ್ತು ನಾವು ಏನೇ ಮಾಡಬೇಕಾದ್ರೂ ಯಾರು ಮೋಸ್ಟ್ ಆಫ್ ದ ಟೈಮ್ ನಾವು ವಾಲೆಟ್ ಕ್ಯಾರಿನೇ ಮಾಡೋದಿಲ್ಲ, ಎಲ್ಲವೂ ಕೂಡ ಮೊಬೈಲ್ ಫೋನ್ ಒಂದಿದ್ರೆ ಸಾಕು. ಸೊ ಎಲ್ಲವೂ ಕೂಡ ನಡೆದು ಹೋಗ್ಬಿಡುತ್ತೆ. ಅಂಥ ಯುಗದಲ್ಲಿ ನಾವಿದ್ದೀವಿ. ಎಲ್ಲೇ ಹೋಗಿ ನೀವು ಮನೆಯ ಒಂದು ಡೋರ್ ಲಾಕಿಂದ ಹಿಡಿದು ಎಲ್ಲವೂ ಕೂಡ ಡಿಜಿಟಲೈಸ್ಡ್ ಆಗಿ ಹೋಗಿದೆ. ಹಾಗಾದ್ರೆ ನಾವು ಇವತ್ತು ಯಾವ ಸ್ಟೋರಿ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಯಾಕೆ ಫಿಂಗರ್ ಪ್ರಿಂಟ್ ಜೋಕೆ ಅಂತ ಹೇಳ್ತಾ ಇದ್ದೀವಿ, ಇದೆಲ್ಲದರ ಬಗ್ಗೆ ಇವತ್ತಿನ ಒಂದು ಸ್ಟೋರಿಯಲ್ಲಿ ನಾವು ಬ್ರೇಕ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡ್ಕೊಂಡು ಬರೋಣ. ಈ ಸುದ್ದಿ ಇದೆಯಲ್ಲ, ನಿಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಶಾಕ್ ನೀಡುವಂತ ಸುದ್ದಿ. ಪ್ರತಿಯೊಬ್ರು ನೋಡ್ಲೇಬೇಕು, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನೋಡ್ಲೇಬೇಕಾದಂತ ಸ್ಟೋರಿ. ಆದ್ರೆ ನಮ್ಮ ಉದ್ದೇಶ ಯಾವತ್ತೂ ನಿಮ್ಮನ್ನ ಭಯ ಪಡಿಸುವಂಥದ್ದು ಅಲ್ವೇ ಅಲ್ಲ. ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮ್ಮನ್ನ ಜಾಗೃತಗೊಳಿಸೋದು ನಮ್ಮ ಉದ್ದೇಶ. ಈ ತರಾನೂ ನಡೆಯುತ್ತೆ. ಬಹಳ ಸೂಕ್ಷ್ಮವಾದಂತ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ, ಸ್ವಲ್ಪ ನೋಡಿ. ನೀವ್ಯಾರು ಕೂಡ ಮೋಸ ಹೋಗಬಾರ್ದು ಅನ್ನೋದು ಪವರ್ ಟಿವಿಯ ಕಾಳಜಿ. ಸರ್ಕಾರಗಳು ಎಚ್ಚರಿಕೆಯನ್ನ ವಹಿಸ್ಲಿ ಅನ್ನೋದು ನಮ್ಮ ಸದಾಶಯ. ಈ ಟೆಕ್ನಾಲಜಿ ಅನ್ನೋದು ಯಾವಾಗಲೂ ಒಳ್ಳೆದಕ್ಕಿಂತ ಬಳಸೋದಕ್ಕಿಂತ ಕೆಟ್ಟದಕ್ಕೆ ಬಳಸೋದು ಜಾಸ್ತಿ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ. ತಂತ್ರಜ್ಞಾನ ಅನ್ನೋದಿದೆಯಲ್ಲ, ಇದನ್ನ ಯಾವತ್ತೂ ಸದ್ಬಳಕೆ ಮಾಡ್ಕೊಳ್ಬೇಕು. ಆದ್ರೆ ಇವತ್ತಿನ ದಿನದಲ್ಲಿ ಜನ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ತಂತ್ರಜ್ಞಾನ ಬೆಳೀತಾ 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 ಇವತ್ತು ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಅಂದ್ರೆ, ಎಲ್ಲದಕ್ಕೂ ಭಯ ಪಡ್ಕೊಂಡಿರುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಶತಕೋಟಿ ಭಾರತೀಯರಿಗೆ ಇದು ಬಹಳ ದೊಡ್ಡ ಸವಾಲಿದು. ಸವಾಲು ಅಷ್ಟೇ ಅಲ್ಲ, ಅಪಾಯ ಕೂಡ ಇದೆ. ಭಾರತದ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬಿಡುತ್ತೆ ಇದು. ಹಳ್ಳಿಯಿಂದ ದಿಲ್ಲಿಯವರೆಗೂ ದೊಡ್ಡ ಗಂಡಾಂತರವನ್ನ ತಂದಿಡುತ್ತೆ ಇದು. ತಂದಿಟ್ಟುಬಿಟ್ಟಿದೆ ಆಲ್ರೆಡಿ. ಆದ್ರೆ ಇದನ್ನ ಎಚ್ಚರಿಕೆಯಿಂದ ನಾವು ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ, ಇವಾಗ ಸರ್ಕಾರಗಳು ಹೇಗಿದನ್ನ ಹ್ಯಾಂಡ್ಲ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕೇಂದ್ರದ ಮೋದಿ ಸರ್ಕಾರಕ್ಕೂ ಕೂಡ ಮಹಾ ಸವಾಲಿದು. ಅಷ್ಟೇ ಅಲ್ಲ, ಕೇಂದ್ರಕ್ಕೆ ದೊಡ್ಡ ಸವಾಲು ಅಂದಮೇಲೆ ರಾಜ್ಯಕ್ಕೂ ಕೂಡ ಇದು ದೊಡ್ಡ ಚಾಲೆಂಜ್. ಇದು ಹೇಗೆ ಹ್ಯಾಂಡ್ಲ್ ಮಾಡುತ್ತೆ ಸರ್ಕಾರಗಳು ಇದನ್ನ? ಯಾರು ಊಹಿಸಲಾಗದಂತ ಶೇಕಿಂಗ್ ಅಂಡ್ ಶಾಕಿಂಗ್ ನ್ಯೂಸ್ ಇದು. ಎಂಥ ದೊಡ್ಡ ಸುದ್ದಿ ಅನ್ನೋದಕ್ಕಿಂತ ವೀಕ್ಷಕರು, ಇದು ಬಹಳ ಅತಿ ಸೂಕ್ಷ್ಮವಾದಂತ ಸುದ್ದಿ, ಮೋಸ್ಟ್ ಸೆನ್ಸಿಟಿವ್ ಇಶ್ಯೂ. ಸರ್ಕಾರಗಳು ನೋಡ್ಲೇಬೇಕಾದಂತ ಸುದ್ದಿ. ಕೇವಲ ಜನಸಾಮಾನ್ಯರು ಮಾತ್ರ ಎಚ್ಚೆತ್ಕೊಳ್ಳೋದಲ್ಲ. ಈ ಸುದ್ದಿಯನ್ನು ನೋಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನಾದ್ರೂ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಹಾಗಾದ್ರೆ ಇದೆಲ್ಲವೂ ಕೂಡ ಆಗ್ತಾ ಇರೋದು ಯಾವ್ದ್ರಿಂದ? ಎಸ್, ಅದೇ ತಂತ್ರಜ್ಞಾನದಿಂದ. ತಂತ್ರಜ್ಞಾನ ಬೆಳೀತಾ 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 ನಾವು ಬಹಳ ಅಪಾಯಕರವಾದಂತಹ ಪರಿಸ್ಥಿತಿಗೆ, ದುಸ್ಥಿತಿಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ದೀವಿ. ಜನರನ್ನ ಯಾಮಾರಿಸೋದಕ್ಕೆ ಅಂತಾನೆ ಹಲವು ತಂತ್ರಗಳಿದಾವೆ. ಮೋಸ ಮಾಡಿ ಹಣ ಲಪಟಾಯಿಸೋದಕ್ಕೆ ಐಡಿಯಾ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲ ನಡೀತಾ ಇರೋದು ಯಾವುದಕ್ಕೆ? ಅದೇ ಹಣಕ್ಕೋಸ್ಕರ. ಹಣವನ್ನ ಸಂಪಾದನೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ದಾರಿಗಳನ್ನ ಕಂಡುಕೊಳ್ತಾ ಇದ್ದಾರೆ. ಆ ದಾರಿಗೆ ಟೆಕ್ನಾಲಜಿಯನ್ನ ಬಳಸ್ಕೊಳ್ತಾ ಇದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆ ಸೇಫ್ ಅಲ್ಲ, ಜೋಕೆ. ನಿಮ್ಮ ಆಧಾರ್ ಕಾರ್ಡ್ ಕೂಡ ಸೇಫ್ ಅಲ್ಲ, ಎಚ್ಚರಿಕೆ ಇರಲಿ. ನೀವಿಲ್ಲದೆ ನಿಮ್ಮ ಮನೆಗೆ ಸಲೀಸಾಗಿ ಎಂಟ್ರಿ ಆಗ್ಬಿಡ್ಬಹುದು. ನೀವಿರೋದೇ ಬೇಡ ಡೋರ್ ಓಪನ್ ಮಾಡೋದಕ್ಕೆ. ಅಂಡ್ ನಿಮ್ಮ ಹೆಸರಲ್ಲಿ ರೇಷನ್ ಇರುತ್ತಲ್ಲ, ಆ ರೇಷನ್ ಅನ್ನು ಕೂಡ ಗುಳುಂಸ್ವಾಹ ಮಾಡಿಬಿಡ್ತಾರೆ. ಇದೆಲ್ಲವೂ ಕೂಡ ಜನಸಾಮಾನ್ಯರನ್ನ ಯಾಮಾರಿಸೋಕೆ ಅಂತ ಬಳಸ್ತಾ ಇರುವಂತಹ ತಂತ್ರಗಳು. ನೀವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರೋದಾಗ್ಲಿ, ಬ್ಯಾಂಕಲ್ಲಿ ಇದ್ದಂಥ ದುಡ್ಡು ಕ್ಷಣ ಮಾತ್ರದಲ್ಲಿ ಮಾಯ ಆಗ್ಬಿಡೋದಾಗ್ಲಿ, ನಿಮ್ಮ ರೇಷನ್ ಅನ್ನ ನಿಮ್ಮ ಹೆಸರಲ್ಲಿ ಯಾರೋ ಗುಳುಂ ಮಾಡ್ಬಿಡೋದಾಗ್ಲಿ, ಇದೆಲ್ಲವೂ ಕೂಡ ನಡೀತಾ ಇದೆ. ಎಚ್ಚರಿಕೆ. ನಿಮ್ಮ ಆಧಾರ್ ಕಾರ್ಡ್ ಕೂಡ ಸೇಫ್ ಅಲ್ವೇ ಅಲ್ಲ. ಯಾಕಿದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ? ರಾಜ್ಯದಲ್ಲಿ ಸಕ್ರಿಯವಾಗಿದೆ ಯಾಮಾರಿಸುವಂತಹ ಒಂದು ಗ್ಯಾಂಗು. ಯಾವ ರೀತಿ ಯಾಮಾರಿಸ್ತಾ ಇದೆ ಈ ಗ್ಯಾಂಗು? ನಮಗೂ ನಿಮಗೂ ಗೊತ್ತೇ ಆಗದೆ ಇರೋ ತರ ಹಣವನ್ನ ಕ್ಷಣ ಮಾತ್ರದಲ್ಲಿ ಎಗರಿಸ್ಬಿಡ್ತಾರೆ ಇವರೆಲ್ಲರೂ. ನಿಮ್ಮ ಫೋನ್ನ ಒಳಗಡೆ ಇರುತ್ತಲ್ಲ, ನೀವು ಅಂದ್ಕೊಳ್ತೀರಾ
ನನ್ನ ಫೋನು ನನ್ನ ಪರ್ಸನಲ್ ಫೋನ್ ಅಪ್ಪ, ಸಿಕ್ಕಾಪಟ್ಟೆ ಪ್ರೈವಸಿ ಇದೆ ಇದರಲ್ಲಿ ಯಾರಿಂದ ನಾನು ಮೆಸೇಜಸ್ ಆಗಲಿ ಅಥವಾ ನನ್ನ ಫೋನಲ್ಲಿ ಏನಿದೆ ಆಗಲಿ ಅದು ಯಾರಿಗೂ ಗೊತ್ತೇ ಆಗೋದಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀರಿ. ಪ್ಲೀಸ್ ಡೋಂಟ್ ಥಿಂಕ್ ಸೊ. ನಿಮ್ಮ ಫೋನಲ್ಲಿ ಇರುವಂಥ ಮಾಹಿತಿ ಅವ್ರ ಹತ್ರನೂ ಇರುತ್ತೆ. ಆಧಾರ್ ಕಾರ್ಡ್ ಮಾಹಿತಿಗಳನ್ನೆಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ತಾರೆ. ಸೂಕ್ಷ್ಮ ಮಾಹಿತಿಗಳನ್ನ ಕದ್ದು ಆಟ ಆಡಿಸ್ತಾರೆ. ನಿಮ್ಮ ಸೈಟ್ ದಾಖಲೆಗಳನ್ನೇ ಬದಲಿಸಿ ನಿಮಗೆ ಶಾಕ್ ಕೊಡ್ತಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಹೌದ್ರಿ, ಇದೆಲ್ಲ ನಡೀತಾ ಇದೆ, ಇದರಲ್ಲಿ ಏನ್ರಿ ಹೊಸದಿದೆ, ನಮಗೆಲ್ಲ ಗೊತ್ತಿರದೆ ಇದನ್ನ ಏನು ಹೇಳ್ತಾ ಇದ್ದೀರಿ ಅಂತ ನೀವೆಲ್ಲ ಅಂದ್ಕೊಳ್ಬಹುದು. ನಿಮಗೆ ಗೊತ್ತಿರೋದು ಇಷ್ಟು, ಹಿಂಗೆ ಆಗ್ತಿದೆಯಂತೆ ಅಂತ ಗೊತ್ತು. ಆದರೆ ಇದು ಹೇಗಾಗ್ತಾ ಇದೆ, ಇದನ್ನು ಮಾಡ್ತಾ ಇರೋರು ಯಾರು, ಕರ್ನಾಟಕದಲ್ಲಿ ಏನಾದರೂ ಅಂಥದ್ದೊಂದು ಗ್ಯಾಂಗ್ ಇದೆಯಾ, ಅಂಥದ್ದೊಂದು ಜಾಲ ಆಕ್ಟಿವ್ ಆಗಿದೆಯಾ, ನಿಮ್ಮ ದಾಖಲೆಗಳನ್ನ ಡಿಜಿಟಲೈಸ್ನಿಂದ ಕದಿಯುವಂಥ ಒಂದು ದಂಧೆ ಏನಾದರೂ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ಇದೆಲ್ಲದರ ಬಗ್ಗೆ ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ ಈ ವಿಚಾರಗಳನ್ನ. ಆ್ಯಂಡ್ ಬಹಳ ಸೂಕ್ಷ್ಮವಾಗಿ ನೋಡಬೇಕು. ಏನೋ 4 ಬ್ರೇಕಿಂಗ್ ಹಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟು ದೊಡ್ಡ ಸ್ಟೋರಿ ಮಾಡಿದ್ವಿ ಅಂತ ಹೇಳುವಂಥ ಸ್ಟೋರಿ ಅಲ್ಲ ಇದು. ನಿಮಗೆ ಗೊತ್ತು, ಯಾವುದೇ ಆಧಾರ ಇಲ್ಲದೆ, ದಾಖಲೆ ಇಲ್ಲದೆ ಪವರ್ ಟಿವಿ ಯಾವುದೇ ಸ್ಟೋರಿಯನ್ನು ಕೂಡ ನಿಮ್ಮ ಮುಂದೆ ಇಡೋದಿಲ್ಲ ಅಂತ ಹೇಳಿ. ನಾವೊಂದು ಸ್ಟೋರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂಥ ಸಾಕ್ಷಿ ಮತ್ತು ದಾಖಲೆಗಳನ್ನು ತೆಗೆದುಕೊಂಡು ಬಂದೇ ನಾವು ಇಲ್ಲಿ ನಿಮ್ಮ ಮುಂದೆ ಕುತ್ಕೊಂಡು ಸ್ಟೋರಿ ಮಾಡ್ತಾ ಇರ್ತೀವಿ. ಆ್ಯಂಡ್ ಈ ವಿಚಾರಗಳು ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಸೂಕ್ಷ್ಮ. ಹಾಗಾಗಿ ನಾನು ಇಷ್ಟು ಸಲ ಕೇಳ್ಕೊಳ್ತಾ ಇದ್ದೀನಿ, ಈ ಸ್ಟೋರಿಯನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೇರಿದಂತೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಎಸ್, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ, ಇದೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾನು ಆಗಲೇ ಹೇಳ್ದಂಗೆ ಡಿಜಿಟಲ್ ಯುಗದಲ್ಲಿದ್ದೀವಿ, ಎಲ್ಲವೂ ಕೂಡ ಡಿಜಿಟಲ್. ₹1 ಆದರೂ ಕೂಡ ಇವತ್ತು ಫೋನ್ ಪೇ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಲೋನ್ ಬೇಕು ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ನಾವು ಮೊಬೈಲ್ ಆ್ಯಪ್ಗಳಿಂದ ಲೋನನ್ನು ತಗೊಳ್ತೀವಿ. ಅದಕ್ಕೆ ಒಂದಷ್ಟು ನಮ್ಮ ದಾಖಲೆಗಳನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ತಮ್ಮ ಇಂಪ್ರೆಷನ್ ಇರ್ಬೋದು, ಈ ರೀತಿಯಾದಂಥ ಹಲವು ದಾಖಲೆಗಳನ್ನು ಕೊಡ್ತೀವಿ. ಸೊ ಇವತ್ತು ಇದನ್ನೆಲ್ಲವನ್ನ ಬಳಸ್ಕೊಂಡು ಜನರನ್ನ ಯಾಮಾರಿಸುವಂಥ ಒಂದು ದೊಡ್ಡ ಜಾಲ ಸೃಷ್ಟಿಯಾಗಿದೆ, ಒಂದು ದಂಧೆ ನಡೀತಾ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ನಮ್ಮ ಡಾಕ್ಯುಮೆಂಟ್ಗಳು ಕೂಡ ಸೇಫ್ ಅಲ್ಲ ಅನ್ನೋದೇ ತುಂಬ ಆತಂಕ ಮೂಡಿಸ್ತಾ ಇದೆ. ಸರ್, ಏನು ಹೇಳ್ತೀರಿ? ವೆರಿ ಗುಡ್ ಮಾರ್ನಿಂಗ್. ಫಸ್ಟ್ ಏನು ಹೇಳಬೇಕಂದ್ರೆ, ಈ ಸ್ಟೋರಿಯನ್ನು ನಾವು ಹೇಳ್ತಾ ಇದ್ವಿ, ನಮ್ಮ ಪ್ರಮೋದಲ್ಲೇ ಹೇಳ್ತಾ ಇದ್ವಿ. ಇದನ್ನು ಯಾರೆಲ್ಲ ನೋಡಬೇಕು, ಯಾಕಾಗಿ ನೋಡಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ವಿ. ನಾವು ಸಾಮಾಜಿಕ ಕಳಕಳಿ ಮಾತ್ರ ಅಲ್ಲ, ಇದರಲ್ಲಿ ದೇಶದ ಭದ್ರತೆ, ಸೆಕ್ಯೂರಿಟಿ ಅಂತ ನಾವೇನು ಮಾತಾಡ್ತೀವಲ್ಲ, ಅದಕ್ಕೂ ಕೂಡ ಕ್ವಶನ್ ಮಾರ್ಕ್ ಬೀಳುವಂತಹ ಒಂದು ಸ್ಟೋರಿ ಇದು. ಹೌದಾ, ಹೀಗಾಗುತ್ತಾ ಅನ್ನೋದು. ಪುನಃ ನಾವು ಪವರ್ ಟಿವಿ ತಂದ ಸ್ಟೋರಿಗಳು ಯಾವ ರೀತಿ ಇರ್ತವೆ, ಹೇಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅದರ ನೈಜತೆ ಯಾವ ರೀತಿ ಇರುತ್ತಂತ ದಿನ ಹೇಳಬೇಕಾಗಿಲ್ಲ. ಬಿಕಾಸ್ ಈಗಾಗಲೇ ನಮ್ಮ ಇಡೀ ದೇಶಕ್ಕೆ ಗೊತ್ತು ಪವರ್ ಟಿವಿ ಮಾಡಿದಂಥ ಇನ್ವೆಸ್ಟಿಗೇಷನ್ ಸ್ಟೋರಿಗಳು ಯಾವುದು, ಯಾವ ರೀತಿ ಮಾಡುತ್ತೆ, ಅದನ್ನು ಯಾವ ರೀತಿ ಕನ್ಕ್ಲೂಡ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಸ್ಟೋರಿ ಏನಿದೆ, ನನ್ನ ಜರ್ನಲಿಸಮ್ 8 ವರ್ಷದ ಜರ್ನಿ ಇದೆ ಅಲ್ವಾ, ಅದರಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟಿಂಗ್ ಮಾತ್ರ ಅಲ್ಲ, ಶಾಕಿಂಗ್ ಮಾತ್ರ ಅಲ್ಲ, ಒಂದು ರೀತಿಯ ದೇಶ ಸೇವೆ ಮತ್ತು ಸಮಾಜ ಸೇವೆ ಮಾಡಿದಂತಹ ಏನಾದರೂ ಒಂದು ರೀತಿಯ ಸಮಾಧಾನ ತರಬೇಕಾದ್ರೆ ಈ ಸ್ಟೋರಿಯಲ್ಲಿ ನನಗೆ ಅನಿಸ್ತಾ ಇದೆ. ನಂಬರ್ 1, ನಾವು ಹೇಳ್ತಾ ಇದ್ವಿ, ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ರಾಜ್ಯದ CM ವರೆಗೆ, ಮುಖ್ಯಮಂತ್ರಿಯ ಒಳಗೆ ಈ ಸ್ಟೋರಿಯನ್ನು ನೋಡಬೇಕು. ರಾಜ್ಯದ ಪೊಲೀಸ್ ಭದ್ರತೆ ನಾಯಕನಾಗಿರುವಂತಹ ಸಲೀಂ ಅವರು ಇವತ್ತು ಕೂತ್ಕೊಂಡು ಈ ಸ್ಟೋರಿಯನ್ನು ಒಮ್ಮೆ ನೋಡಬೇಕು. ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಕೂತ್ಕೊಂಡು ಈ ಸ್ಟೋರಿಯನ್ನು ನೋಡಬೇಕು. ಅದು ಮಾತ್ರ ಅಲ್ಲ, ತಂತ್ರಜ್ಞಾನ ಅಂತ ನಾವೇನು ಹೇಳ್ತೀವಲ್ಲ, ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾ ಇದ್ವಲ್ಲ, ಮುಂಚೆ ನಾವು ಜನರನ್ನು ನಂಬ್ತಾ ಇದ್ವಿ, ಒಬ್ರಿಗೊಬ್ರು ಪರಸ್ಪರ ನಂಬಿಕೆಯಲ್ಲಿ ಬಾಳ್ತಾ ಇದ್ವಿ. ಒಂದು ಸಿಗ್ನೇಚರ್ ಹಾಕ್ಬಿಟ್ರೆ ಆ ಸಿಗ್ನೇಚರನ್ನು ಬ್ಯಾಂಕಲ್ಲಿ ಮ್ಯಾನೇಜರ್ ನೋಡ್ಬಿಟ್ಟು ತಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಟಿ ಚೆಕ್ಗಳನ್ನು ಪಾಸ್ ಮಾಡ್ತಾ ಇದ್ದ. ಯಾವಾಗ ತಂತ್ರಜ್ಞಾನಗಳು ಮುಂದುವರಿತಾ ಹೋಯಿತು, ಜನರ ಸಂಬಂಧಗಳು, ನಂಬಿಕೆಗಳು ಕಡಿಮೆಯಾಗಿ ತಂತ್ರಜ್ಞಾನದ ಕಡೆಗೆ ನಾವು ನಂಬಿಕೆಯನ್ನು ವಹಿಸಲಿಕ್ಕೆ ಶುರು ಮಾಡ್ತೀವಿ. ಡಿಜಿಟಲ್ ಇಂಡಿಯಾ ಅಂತ ಕರೆದ್ವಿ. ಇಂಡಿಯಾ ನೀವು ನೋಡ್ತೀರಿ, ಸಿಲಿಕಾನ್ ವ್ಯಾಲಿ ಅಂತ ಏನಿದೆ, ಇಡೀ ದೇಶದಲ್ಲಿ, ರಾಷ್ಟ್ರದಲ್ಲಿ, ಇಡೀ ಜಗತ್ತಲ್ಲಿ ಕರೆಸ್ಕೊಬೇಕಾದ್ರೆ ಅದು ಬೆಂಗಳೂರು ಅಂತ ಹೇಳ್ತೀವಿ ನಾವು. ತಂತ್ರಜ್ಞಾನದಲ್ಲಿ ಹೈಯೆಸ್ಟ್ ರೀತಿಯ ಒಂದು ರ್ಯಾಂಕಿಂಗಲ್ಲಿ ಇರುವಂತಹ ಪ್ರದೇಶ ಏನಾದರೂ ಇದ್ದರೆ ಅದು ಬೆಂಗಳೂರು, ನಮ್ಮ ಬೆಂಗಳೂರು ಅಂತ ಹೆಮ್ಮೆ ಅಂತ ಹೇಳ್ತಿದ್ವಿ. ಡಿಜಿಟಲ್ ಇಂಡಿಯಾ ಮೋದಿಯವರ ಕನಸಿತ್ತು. ಬಂದ ಕೂಡಲೇ ನಾವು ಡಿಜಿಟಲ್ ಇಂಡಿಯಾ ಮಾಡ್ತೀವಿ,
ಡೇಟಾ ಫ್ರೀ ಅನ್ನುವ ಕಾನ್ಸೆಪ್ಟ್ ಅಂತೂ ಬಂತು. 2G ಇಂದ 3G, 3G ಇಂದ 4G, 4G ಇಂದ 5Gಗೆ ಬಂತು. ಈಗ ನೀವು ನೋಡಿದರೆ ಎಲ್ಲವೂ ಮನೆಯಲ್ಲೇ ಕೂತ್ಕೊಂಡು ಆಪರೇಟ್ ಮಾಡಬಹುದು. ನಿಮ್ಮ ಮೊಬೈಲೇ ನಿಮ್ಮ ಜಗತ್ತು. ನಿಮ್ಮ ಮೊಬೈಲಲ್ಲಿ ಎಲ್ಲದನ್ನು ನೀವು ಕಂಟ್ರೋಲ್ ಮಾಡಬಹುದಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ. ಅಂತಹ ಸ್ಥಿತಿಯಲ್ಲಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿ, ಪ್ಯಾನ್ ಕಾರ್ಡ್ಗಳನ್ನು ಲಿಂಕ್ ಮಾಡಿ, ನಿಮ್ಮ ಏನಿದೆ ನಿಮ್ಮ ಫಿಂಗರ್ ಪ್ರಿಂಟ್ಗಳನ್ನು ಎಲ್ಲ ಕೊಟ್ಬಿಡಿ, ನಿಮ್ಮ ಐರಿಸ್ ಒಂದು ರೆಟಿನಾ ಚೆಕ್ ಮಾಡಲಿಕ್ಕೆ ಅದನ್ನು ಕೊಟ್ಬಿಡಿ, ಫೇಸ್ ಐಡೆಂಟಿಫಿಕೇಷನನ್ನು ಕೊಟ್ಬಿಡಿ, ನೀವು ಇನ್ನು ಮುಂದೆ ಸೇಫ್ ಅನ್ನುವ ಮೆಸೇಜ್ಗಳು ನಮಗೆಲ್ಲರಿಗೆ ಬಂತು. ಟುಡೇ ಜನಸಾಮಾನ್ಯನಿಂದ ಹಿಡಿದು ಪ್ರತಿಯೊಬ್ಬನು ಕೂಡ ಡಿಜಿಟಲ್ ಇಂಡಿಯಾದಲ್ಲಿ ಅದನ್ನು ಯೂಸ್ ಮಾಡೋ ಸ್ಥಿತಿಯಲ್ಲಿದ್ದಾನೆ. ಬಟ್ ನೀವು ಯಾರೂ ಊಹಿಸಲಾಗದಂತಹ ರೀತಿಯಲ್ಲಿ ನಾವು ಡಿಜಿಟಲ್ ಇಂಡಿಯಾದಲ್ಲಿ ಯಾವ ರೀತಿ ಯಾವ ಬಲೆಗೆ ಬಿದ್ದಿದ್ದೀವಿ, ಹೌ ಸೇಫ್ ವಿ ಆರ್ ಅನ್ನುವ ಕ್ವಶನ್ ಮಾರ್ಕ್ ಮಾತ್ರ ಅಲ್ಲ, ಅದರ ಡೆಮೋ ಟೆಸ್ಟ್ ಲೈವ್ ಅನ್ನು ನೀವು ಯಾವುದೇ ಒಂದು ಮೀಡಿಯಾ ದೇಶದಲ್ಲಿ ಅಥವಾ ಎಲ್ಲಿ ಮಾಡಿರದಂತಹ ಸ್ಟೋರಿಯನ್ನು ನಾವು ಇವತ್ತು ಲೈವ್ ಆಗಿ ನಿಮಗೆ ಟಿ ವಿ ಮುಖಾಂತರ ತೋರಿಸ್ತೀವಿ. ನಂಬರ್ 1, ಈ ರೀತಿಯ ಒಂದು ಸ್ಟೋರಿ ನನ್ನ ಹತ್ರ ಬಂದಾಗ ಇದು ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಊಹೆಯಲ್ಲಿ ಅಥವಾ ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಇದ್ದೆ. ನಾನು ಇರುವುದು ಮಾತ್ರ ಅಲ್ಲ, ಇದನ್ನು ನಾನು ಕರ್ನಾಟಕ ಸರ್ಕಾರದ ಟಾಪ್ ಮೋಸ್ಟ್, ಈ ತಂತ್ರಜ್ಞಾನ ಬಳಕೆಯಲ್ಲಿರುವ ಟಾಪ್ ಮೋಸ್ಟ್ ಹಲವು ಅಧಿಕಾರಿಗಳೊಟ್ಟಿಗೆ ಇದನ್ನು ಡಿಸ್ಕಸ್ ಮಾಡಿದೆ. ವೆದರ್ ಇಟ್ ಈಸ್ ಪಾಸಿಬಲ್ ಅಂತ. ಸಾಧ್ಯನೇ ಇಲ್ಲ, ಇದು ಜಗತ್ತಲ್ಲಿ ಎಲ್ಲೂ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಹಲವು ವಿಜ್ಞಾನಿಗಳೊಟ್ಟಿಗೆ ಕೂಡ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಈ ರೀತಿಯ ಒಂದು ವ್ಯವಸ್ಥೆ ಇದನ್ನು ಆಗಬಹುದಾ ಅನ್ನೋದನ್ನು ಕೇಳಿದ್ವಿ. ಅಲ್ಲೂ ಕೂಡ ನೋ ಎಂಬ ಆನ್ಸರ್ ನಮಗೆ ಸಿಕ್ತು. ಅದು ಮಾತ್ರ ಅಲ್ಲ, FSL ಅಂತ ನಾವು ಏನು ಕರಿತೀವಿ, ಅಲ್ಲಿನೂ ಕೂಡ ನಾವು ಇದು ಸಾಧ್ಯವೇ ಅಂತ ಕೇಳಿದ್ವಿ. ಸಾಧ್ಯ ಇಲ್ಲ ಅನ್ನುವ ಆನ್ಸರ್ ನಮಗೆ ಬಂತು. ಬಟ್ ನಾವು ಇದನ್ನು ಸ್ಟಿಂಗ್ ಆಪರೇಷನ್ಗಳ ಮೂಲಕ ಈ ಒಂದು ದಂಧೆಯನ್ನು ಇದು ಸಾಧ್ಯ ಅನ್ನೋದನ್ನು ಬಯಲಿಗೆಳೆದಾಗ ಆದ ಸಂಗತಿಗಳನ್ನು ನೋಡಿದರೆ, ಆದ ಎಕ್ಸ್ಪೀರಿಯನ್ಸ್ಗಳನ್ನು ನೋಡಿದರೆ, ಆದ ಲೈವ್ ಡೆಮೋಗಳನ್ನು ನೋಡಿದರೆ, ಇಟ್ ಈಸ್ ನಾಟ್ ಓನ್ಲಿ ಹಾರ್ಟ್ ಬ್ರೇಕಿಂಗ್, ಇಟ್ ಈಸ್ ನಾಟ್ ಶಾಕಿಂಗ್. ನಾವು ಎಲ್ಲಿದ್ದೀವಿ, ಇದರಿಂದ ಏನೆಲ್ಲ ಅನಾಹುತ ದೇಶಕ್ಕೂ ಆಗ್ಬೋದು, ಅಥವಾ ಇದೆಲ್ಲ ಅನಾಹುತಗಳಿಂದ ನಾಳೆ ಏನೇನು ಆಗ್ಬೋದು ಅನ್ನುವ ನಮ್ಮ ಇತಿಮಿತಿಗೂ ಮೀರದ ಊಹೆಯಲ್ಲಿ ನಾವು ಇವತ್ತಿದ್ದೀವಿ. ಇದು TRPಗಾಗಿ ಅಲ್ಲ, ಸೋಷಿಯಲ್ ಕನ್ಸರ್ನ್ ಮಾತ್ರ ಅಲ್ಲ, ನಿಮ್ಮೆಲ್ಲರ ಮೇಲಿರುವ ಏನು ಆ ಒಂದು ಜವಾಬ್ದಾರಿ ಮಾತ್ರ ಅಲ್ಲ, ದೇಶದ ಭದ್ರತೆಯೂ ಕೂಡ ಇದರಲ್ಲಿ ಅಡಗಿದೆ ಅನ್ನುವ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇವತ್ತು ಈ ಸ್ಟೋರಿಯನ್ನು ತರ್ತಾ ಇದ್ವಿ. ಇವತ್ತು ಪುನಃ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಜರ್ನಲಿಸ್ಟ್ ಕೂಡ ಈ ನ್ಯೂಸನ್ನು ನೋಡಬೇಕು, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆನೂ ಕೂಡ ಈ ನ್ಯೂಸನ್ನು ನೋಡಬೇಕು, ಪ್ರತಿಯೊಬ್ಬ ಅಧಿಕಾರಿಯಿಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿಯಿಂದ ಹಿಡಿದು ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಈ ನ್ಯೂಸನ್ನು ನೋಡಬೇಕು. ಇಟ್ಸ್ ನಾಟ್ ಎ ಶಾಕಿಂಗ್ ನ್ಯೂಸ್. ಇದು ನಾವು ಡಿಜಿಟಲ್ ಯುಗದಲ್ಲಿ ಎಲ್ಲಿದ್ದೀವಿ. ನಮ್ಮ ಬ್ರೇಕಿಂಗಲ್ಲೇ ಹೇಳಿದರು, ವಿ ಆರ್ ಸೇಫ್. ನಾವು ಸೇಫ್ ಆಗಿದ್ದೀವ ಅಥವಾ ನಮ್ಮನ್ನು ನಾವು ಆಲ್ರೆಡಿ ಇನ್ನೊಬ್ಬರಿಗೆ ಸರೆಂಡರ್ ಮಾಡಿದ್ದೀವ? ನಾವು ಸೇಫ್ ಅಂತ ಮಾಡ್ತಾ ಇರುವ ಎಲ್ಲ ಟ್ರಾನ್ಸಾಕ್ಷನ್ಗಳು ಸೇಫ್ ಆಗಿದ್ದಾವ? ನಾವು ಸೇಫ್ ಅಂತ ತಿಳಿದುಬಿಟ್ಟು ನಮ್ಮ ಫೋನನ್ನೇ ಇಡೀ ಜಗತ್ತು ಅಂತ ಹೇಳ್ಕೊಂಡು ಫೋನಲ್ಲೇ ಆಪ್ರೇಟ್ ಮಾಡ್ತಾ ಇರುವ ಎಲ್ಲ ಡೇಟಾಗಳು ಸೇಫ್ ಆಗಿದ್ದಾವ? ನೀವು ದಿನ ದುಡಿದುಬಿಟ್ಟು 500-1000 ರೂಪಾಯಿ ದುಡಿದುಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಜನ್ ಧನ್ ಅಕೌಂಟ್ಗೆ ದುಡ್ಡು ಹಾಕಿದರೆ ಅದೆಲ್ಲ ಸೇಫ್ ಆಗಿರುತ್ತಾ? ನೀವು ಮನೆಯ ಡಿಜಿಟಲ್ ಲಾಕರ್ ಅಂತ ಹೇಳ್ಬಿಟ್ಟು ನನ್ನ ಫಿಂಗರ್ ಪ್ರಿಂಟ್ ಇದ್ದರೆ, ನನ್ನ ಮುಖ ತೋರಿಸಿದ್ರೆ ಮಾತ್ರ ನನ್ನ ಮನೆ ಓಪನ್ ಮಾಡಬಹುದು ಅನ್ನುವ ಊಹೆಯಲ್ಲಿದ್ದರೆ ಅದು ಸತ್ಯನಾ? ನಿಮ್ಮ ಆಧಾರ್ ಕಾರ್ಡ್ಗಳಲ್ಲಿರುವ ನಂಬರ್ಗಳು, ಮೊಬೈಲ್ ನಂಬರ್ಗಳು, ನಿಮ್ಮ ಇಮೇಲ್ ಐಡಿಗಳು ನೀವಿಲ್ಲದೇ ಇನ್ನೊಬ್ಬ ಕೂತ್ಕೊಂಡು ಅದನ್ನು ಚೇಂಜ್ ಮಾಡಿಬಿಟ್ಟು ಆಪ್ರೇಟ್ ಮಾಡಬಹುದಾ? ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವಿಲ್ಲದೇ ನಾನು ನನ್ನ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಆಪ್ರೇಟ್ ಮಾಡಬಹುದಾ? ನಿಮ್ಮ ಖಾತೆಗಳನ್ನು
ನಿಮ್ಮ ಉಪಸ್ಥಿತಿ ಇಲ್ಲದೇ ನಾನೇ ಆಪರೇಟ್ ಮಾಡ್ಬೋದಾ? ನಿಮ್ಮ ಸೈಟ್ಗಳನ್ನು, ನಿಮ್ಮ ಜಮೀನುಗಳನ್ನು ನೀವಿಲ್ಲದೇ ಇನ್ನೊಬ್ಬರಿಗೆ ಮಾರಾಟ ಮಾಡ್ಬೋದಾ? ನೀವಿಲ್ಲದೇ ನಿಮ್ಮ ಬ್ಯಾಂಕ್ ಅಕೌಂಟನ್ನು ನಾನು ಓಪನ್ ಇಲ್ಲಿ ಕೂತ್ಕೊಂಡೇ ಮಾಡ್ಬೋದಾ? ಅದು ಮಾತ್ರ ಅಲ್ಲ, ಈಗಿನ ಡಿಜಿಟಲೈಸ್ಡ್ ಸೊಸೈಟಿಯಲ್ಲಿ, ಡಿಜಿಟಲೈಸ್ಡ್ ಅಡ್ಮಿನಿಸ್ಟ್ರೇಷನಲ್ಲಿ, ಡಿಜಿಟಲ್ ಇಂಡಿಯಾದಲ್ಲಿ ಪ್ರತಿಯೊಂದು ಜಡ್ಜ್ಮೆಂಟ್ಗಳು, ಪ್ರತಿಯೊಂದು ಗವರ್ಮೆಂಟ್ ಜಡ್ಜ್ಮೆಂಟ್ಗಳು ಅಪ್ಲೋಡ್ ಆಗುವುದು ಆ ಒಂದು ಅಧಿಕಾರಿಯ ಫಿಂಗರ್ ಪ್ರಿಂಟ್ ಅಥವಾ ಗುರುತುಗಳನ್ನು ಮಾಡಿಕೊಂಡು ಮಾತ್ರ ಸಾಧ್ಯ. ಆ ಅಧಿಕಾರಿಯೇ ಇಲ್ಲದೆ ದುರುಪಯೋಗ ಪಡಿಸಿಕೊಂಡು ಅಂತಹ ಫೈಲ್ಗಳನ್ನು ಇಲ್ಲಿಯೇ ಕೂತ್ಕೊಂಡು, ಹೊರಗಡೆನೇ ಕೂತ್ಕೊಂಡು ಇನ್ಯಾರೋ ಆಪರೇಟ್ ಮಾಡಿ ಅಂತಹ ಜಡ್ಜ್ಮೆಂಟ್ಗಳನ್ನೇ ಅಪ್ಲೋಡ್ ಮಾಡಿಬಿಡ್ಬೋದಾ? ನಾನು ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಫಾರ್ ಎ TRP, ದಿಸ್ ಇಸ್ ಸೋಷಿಯಲ್ ಕನ್ಸರ್ನ್ ಮಾತ್ರ ಅಲ್ಲ, ದೇಶದ ಭದ್ರತೆ, ಫ್ಯೂಚರ್ ಇಂಡಿಯಾ ಎಲ್ಲಿ ಇರ್ಬೋದು ಅನ್ನುವ ಕನ್ಸರ್ನೊಂದಿಗೆ ಸ್ಟೋರಿ ಮಾಡ್ತಾ ಇದ್ದೀವಿ. ಎಸ್, ಕ್ವೈಟ್. ನೋಡಿ, ಒಂದು ಪಾಸ್ಪೋರ್ಟ್ ಆಗಬೇಕಾದ್ರೆ, ಒಂದು ಏರ್ಪೋರ್ಟ್ಗೆ ಹೋದ್ರೆ, ಅಥವಾ ಒಂದು ಯಾವುದೋ ಒಂದು ಸಣ್ಣ ಕೆಲಸಕ್ಕೂ ಕೂಡ ಇವತ್ತು ನಾವು ನಮ್ಮ ತಂಬ್ ಕೊಡ್ತೀವಿ, ಇಲ್ಲಾಂದರೆ ರೆಟಿನಾ ಸ್ಕ್ಯಾನ್ ಆಗುತ್ತೆ, ಅಥವಾ ನಮ್ಮ ಫೋಟೋ ಸ್ಕ್ಯಾನ್ ಆಗುತ್ತೆ, ಆಲ್ಮೋಸ್ಟ್ ನಮ್ಮ ಬಾಡಿ ಸ್ಕ್ಯಾನ್ ಆಗೋಗ್ಬಿಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಟ್ರೆಜರಿ ವಿಚಾರ ಇರ್ಬೋದು, ಇದು ಎಲ್ಲವೂ ಕೂಡ ಎಷ್ಟು ಡೇಂಜರಸ್ ಆ್ಯಂಡ್ ಸೆನ್ಸಿಟಿವ್ ಇಶ್ಯೂಸ್ ಅಲ್ವಾ? ಫಿಂಗರ್ ಪ್ರಿಂಟ್ ಮೂಲಕ ತರಹೇವಾರಿ ಆಟಗಳನ್ನ ಈ ಖದೀಮ್ರು ಆಡ್ತಾರೆ. ಥಂಬ್ ಇಂಪ್ರೆಷನ್ ಮೂಲಕ ನಿಮ್ಮ ಡಾಟಾವನ್ನ ಹೈಜಾಕ್ ಮಾಡ್ತಾರೆ. ಹುಷಾರ್. ನಕಲಿ ಫಿಂಗರ್ ಪ್ರಿಂಟ್ ಮೂಲಕ ಮಹಾವಂಚನೆಯನ್ನ ಮಾಡಿಬಿಡ್ತಾರೆ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಫಿಂಗರ್ ಪ್ರಿಂಟ್, ನಿಮ್ಮ ಫಿಂಗರ್ ಪ್ರಿಂಟ್ಗಳನ್ನ ಬಳಕೆ ಮಾಡ್ಕೊಳ್ಳಾಗತ್ತೆ. ನಿಮ್ಮ ಫಿಂಗರ್ ಪ್ರಿಂಟು, ಥಂಬ್ ಇಂಪ್ರೆಷನ್ ಅನ್ನ ಪಡ್ಕೊಳ್ತಾರೆ. ನಿಮಗೆ ಗೊತ್ತಿಲ್ಲದೆ ಅದೇ ರೀತಿ ಅದನ್ನ ಡೂಪ್ಲಿಕೇಟ್ ಮಾಡಿಸ್ತಾರೆ, ಕ್ಲೋನಿಂಗ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್. ಹೆಂಗ್ರಿ ಕೇರ್ಫುಲ್ ಆಗಿರೋದು? ಎಲ್ಲಿ ಹೋದ್ರು ಇದೆಲ್ಲವೂ ಕೊಡ್ಲೇಬೇಕಲ್ಲ, ಹೇಗ್ ಮೇಡಮ್ ಕೇರ್ಫುಲ್ ಆಗಿರೋದು ಅಂತ ನೀವೆಲ್ಲ ಅಂದ್ಕೊಳ್ಬಹುದು. ಎಸ್, ಅದೇ ನಮ್ಮ ಪ್ರಶ್ನೆ ಕೂಡ. ಅದಕ್ಕೆ ಏನು ಪರ್ಯಾಯ ಮಾಡಬೇಕು ಅನ್ನೋದನ್ನ ಸರ್ಕಾರಗಳು ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕಾಗತ್ತೆ. ನಕಲಿ ಫಿಂಗರ್ ಪ್ರಿಂಟು ಮತ್ತು ಥಂಬ್ ಇಂಪ್ರೆಷನ್ ಇಂದ ಅಪಾಯ ಕಟ್ಟಿಟ್ಟು ಬುತ್ತಿ. ರೇಷನ್ ಅಂಗಡಿಯಲ್ಲಿ ನಿಮ್ಮದೇ ಫಿಂಗರ್ ಪ್ರಿಂಟ್ ಅನ್ನ ಬಳಕೆ ಮಾಡ್ಕೊಂಡು ನಿಮ್ಮ ರೇಷನ್ ಅನ್ನ ಗುಳುಂ ಮಾಡಿಬಿಡ್ತಾರೆ. ನೀವು ದಿನಸಿ ಪಡ್ಕೊಳ್ದೇ ಇದ್ರು ನಿಮ್ಮ ಹೆಸರಲ್ಲಿ ಅವ್ರು ತಗೊಳ್ತಾರೆ. ನೀವು ಅಂದ್ಕೊಳ್ತೀರಿ, ನಾನು ಹೋಗೇ ಇಲ್ವಲ್ಲ, ನಾನು ರೇಷನ್ ಅಂಗಡಿಲಿ ತಿಂಗಳು ತಗೊಂಡೇ ಇಲ್ವಲ್ಲ, ನನ್ನ ಹೆಸರಲ್ಲಿ ಯಾರು ದಿನಸಿ ತಗೊಂಡ್ರು ಅಂತ ನಿಮ್ಮ ತಲೆಗೆ ಹುಳ ಬಿಟ್ಕೊಂಡಿರ್ತೀರಿ. ಅವಾಗ ನಕಲಿ ಫಿಂಗರ್ ಪ್ರಿಂಟ್ ಅನ್ನ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗೆ ತಗೊಂಡಂತ ದಿನಸಿಯನ್ನ ಬ್ಲಾಕ್ ಅಲ್ಲಿ ಮಾರಾಟ ಮಾಡ್ತಾರೆ. ಇದು ಇಡೀ ವ್ಯವಸ್ಥೆಯನ್ನೇ ದಂಗು ಬಡಿಸುವಂತ ಸ್ಫೋಟಕ ಸುದ್ದಿ. ಡಿಜಿಟಲ್ ಇಂಡಿಯಾದಲ್ಲಿ ಇಂಡಿಯನ್ಸ್ ಸೇಫಾ? ಇದೆಲ್ಲವೂ ನಮಗೆ ಫಸ್ಟ್ ಶಾಕಿಂಗ್ ಅಂತ ಅನ್ನಿಸ್ತು. ಯಾಕೆ ಗೊತ್ತಾ? ನಮ್ಮ ಹತ್ರ ಈ ಸುದ್ದಿ ಬಂದಾಗ, ಈ ಸುದ್ದಿ ಮಾಡಬೇಕು ಅಂತ ಅಂದ್ಕೊಂಡಾಗ, ಅಫ್ಕೋರ್ಸ್ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡಿದಾಗಲೇ ಇದೆಲ್ಲವೂ ಕೂಡ ಗೊತ್ತಾಗಿದ್ದು. ನಮಗೂ ಅವಾಗಲೇ ಇಂಥದ್ದೊಂದು ಜಾಲ ಇದೆ, ಇಂಥದ್ದೊಂದು ದಂಧೆ ನಡೀತಾ ಇದೆ ಅಂತ ಗೊತ್ತಾಗಿದ್ದು. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ಡೀಟೇಲ್ಸ್ಗಳು, ಕೆಲವೇ ಸಾವಿರ ರೂಪಾಯಿಗಳಿಗೆ ನಕಲಿ ಫಿಂಗರ್ ಪ್ರಿಂಟ್ ರೆಡಿ ಆಗ್ಬಿಡುತ್ತೆ. ಕೆಲವೊಂದು ಸಾವಿರ ರೂಪಾಯಿ, ಅದಕ್ಕೆ ಲಕ್ಷ ಕೋಟಿ ಕೊಡಬೇಕಾಗಿಲ್ಲ. ರಬ್ಬರ್ ಸ್ಟಾಂಪ್ ಶಾಪ್ಗಳಲ್ಲಿ ಥಂಬ್ ಇಂಪ್ರೆಷನ್ಗಳನ್ನ ತಯಾರು ಮಾಡ್ತಾರೆ. ಅಲ್ಲಿ ಮಾಡಿಕೊಟ್ಟಂತ ಫಿಂಗರ್ ಪ್ರಿಂಟ್ಸ್ಗಳ ಮೂಲಕ ನಿಮ್ಮ ಖಾತೆಗೆ ಕನ್ನ ಹಾಕ್ತಾರೆ. ಹುಷಾರ್. ರಬ್ಬರ್ ಸ್ಟಾಂಪ್ಗಳನ್ನು ಮಾಡ್ಸಕ್ ಹೋಗ್ತೀವಲ್ಲ ನಾವು, ಸೀಲ್ಗಳು ಮಾಡ್ಸಕ್ ಹೋಗ್ತೀವಲ್ಲ, ಅಂತ ಅಂಗಡಿಗಳಲ್ಲೇ ಫಿಂಗರ್ ಪ್ರಿಂಟ್ಸ್ಗಳನ್ನ ನಕಲಿ ಮಾಡುವಂತ ಒಂದು ಲೋಕ ಸೃಷ್ಟಿಯಾಗ್ತಿದೆ. ಇದೆಲ್ಲವೂ ಕೂಡ ಬಟಾ ಬಯಲಾಗಿದ್ದು ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ ನಲ್ಲಿ. ಇಂಥದ್ದೊಂದು ರಿಸ್ಕಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡುವಂತಹ ಕೆಲಸಕ್ಕೆ ಪವರ್ ಟಿವಿಯ ತಂಡ ಮುಂದಾಗಿತ್ತು. ಏನು ಅಷ್ಟು ಸುಲಭ ಆಗಿರ್ಲಿಲ್ಲ ಇದರ ಸ್ಟಿಂಗ್ ಆಪರೇಷನ್ ಮಾಡೋದು. ಯಾಕಂತಂದ್ರೆ ಅಂಥ ಜಾಲವನ್ನ ನಡೆಸೋರು ಏನೇನು ಬೇಕಾದರೂ ಮಾಡಕ್ಕೆ ಹೇಸಲ್ಲ. ಮತ್ತು ಅವ್ರದ್ದೊಂದು ದೊಡ್ಡ ಗ್ಯಾಂಗ್ ಇರುತ್ತೆ, ನೆಟ್ವರ್ಕ್ ಇರುತ್ತೆ, ಚೈನ್ ಲಿಂಕ್ ಇರುತ್ತೆ, ಇದೆಲ್ಲವೂ ಇರುತ್ತೆ. ಅದೆಲ್ಲವನ್ನ ಭೇದಿಸಿ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಕೇವಲ ಒಂದು ಜಾಗದಲ್ಲಿ ಮಾತ್ರ ಸ್ಟಿಂಗ್ ಆಪರೇಷನ್ ಮಾಡ್ಬಿಟ್ಟು ಬಂದ್ಬಿಟ್ಟು ನೋಡ್ರಿ ಈ ಥರದ್ದೊಂದು ನಡೀತಾ ಇದೆ ಅಂತ ಹೇಳ್ತಾ ಇಲ್ಲ ನಾವು. ಸುಮಾರು 2-3 ಜಾಗಗಳಲ್ಲಿ ಪವರ್ ಟಿವಿ ಇದರ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸಿ, ಹೌದು ಇದರಲ್ಲಿ ಇಷ್ಟು ಸೂಕ್ಷ್ಮತೆ ಇದೆ, ದೇಶದ ಭದ್ರತೆಯ ವಿಚಾರ ಇದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜನಸಾಮಾನ್ಯರು, ಪೊಲೀಸ್ ಇಲಾಖೆ, ಪತ್ರಕರ್ತರು, ನ್ಯಾಯಾಧೀಶರು
ಪ್ರತಿಯೊಬ್ಬರು ಈ ಸ್ಟೋರಿಯನ್ನ ನೋಡಬೇಕು ಅಂತ ಹೇಳಿತ್ತು. ಎಲ್ಲೆಲ್ಲಿ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡ್ತು, ಸ್ಟಿಂಗ್ ಆಪರೇಷನ್ ಅಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದವು, ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ.